ಅಗ್ರಹಾರ ಕರ್ಮಕಾಂಡ ನಿಯಂತ್ರಣಕ್ಕೆ ಬಯೋಮೆಟ್ರಿಕ್ ಅಸ್ತ್ರ. ಸಜಾಬಂದಿಗಳು, ವಿಚಾರಣಾಧೀನ ಕೈದಿಗಳಿಗೆ ಬಯೋಮೆಟ್ರಿಕ್ ಜಾಲ ಬಳಸಲಾಗ್ತಾ ಇದೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಇಂಥದೊಂದು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಪ್ರತಿ ಬ್ಯಾರೆಕ್, ಜೈಲು, ಆಸ್ಪತ್ರೆ, ಸಂದರ್ಶಕರ ಕೊಠಡಿ, ಅಡುಗೆ ಕೋಣೆ, ಕ್ಯಾಂಟೀನ್, ಗ್ರಂಥಾಲಯ, ಮೈದಾನ, ಬೇಕರಿ ಸೇರಿ ಇನ್ನು ಮುಂದೆ ಎಲ್ಲೆಡೆ ಬಯೋಮೆಟ್ರಿಕ್ ಇರುತ್ತೆ. ಸಂದರ್ಶಕರ ಕೊಠಡಿಗೆ ಕೈದಿಗಳು ಹೋಗುವಾಗ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲಾಗಿದೆ. ಯಾರು, ಯಾವಾಗ, ಯಾರನ್ನ, ಎಷ್ಟೊತ್ತಿಗೆ ಭೇಟಿ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಸಿಬ್ಬಂದಿ, ಅಧಿಕಾರಿಗಳಿಗೂ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ. ಕಡ್ಡಾಯ ಮಾಡಲು ಚಿಂತನೆ ನಡೆಸಲಾಗ್ತಾ ಇದೆ. 4 ರಿಂದ 5 ಸಾವಿರ ಕೈದಿಗಳಿರೋ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರಲಾಗ್ತಾ ಇದೆ. ಏನ್ ಮಾಡಿದ್ರು ಅಲ್ಲಿನ ಕರ್ಮಕಾಂಡ ಮಾತ್ರ ನಿಲ್ತಾ ಇರಲಿಲ್ಲ. ಹೀಗಾಗಿ ಬಯೋಮೆಟ್ರಿಕ್ ದಾರಿಯನ್ನ ಹಿಡಿಯಲಾಗಿದೆ. ಯಾರು, ಯಾವಾಗ, ಯಾರನ್ನ ಭೇಟಿ ಆಗ್ತಾರೆ ಅನ್ನೋದನ್ನ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಬಯೋಮೆಟ್ರಿಕ್ ಬಳಸಲಾಗ್ತಾ ಇದೆ. ಬಯೋಮೆಟ್ರಿಕ್ದು ಪ್ರಿಸ್ನರ್ದು ಮೂವ್ಮೆಂಟ್ ನಾವು ಗುರುತಿಸಲಿಕ್ಕೆ ಮತ್ತು ಅಲ್ಲಿ ಏನಿದೆ ಬಹಳಷ್ಟು ಬ್ಲಾಕ್ಗಳಿವೆ. ಅಲ್ಲಿ ಕನ್ವಿಕ್ಟ್ ಬ್ಲಾಕ್ ಇದೆ, ಹೈ ಸೆಕ್ಯೂರಿಟಿ ಪ್ರಿಸನ್ ಇದೆ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಇದೆ, ಕ್ವಾರಂಟೈನ್ ಇದೆ. ಸೊ ಅಲ್ಲಿ ಅಡೆತಡೆದು ಒಂದು ನಾವು ಅವ್ರಿಗೆ ಈ ಬ್ಲಾಕಿಂದ ಆ ಬ್ಲಾಕ್ಗೆ ಸುಮ್ಮನೆ ಹೋಗ್ತಕ್ಕದ್ದಲ್ಲ. ಆದರೆ ಬಹಳಷ್ಟು ಜನ ಕೆಲವು ಸಂದರ್ಭದಲ್ಲಿ ಈ ಬ್ಲಾಕಿಂದ ಆ ಕಡೆ ಹೋಗೋದು, UTP ಬ್ಲಾಕಿಂದ ಬೇರೆ ಕಡೆ ಹೋಗೋದು. ಸೊ ಅನ್ಆಥರೈಸ್ಡ್ ಮ್ಯಾನರ್ನಲ್ಲಿ ಅವ್ರದ್ದು ಮೂವ್ಮೆಂಟ್ ಆಗಬಾರ್ದು. ಅದು ಒಂದು. ಸೆಕೆಂಡ್ ಇದಕ್ಕೆ ಆಥರೈಸ್ಡ್ನಲ್ಲಿ ಕೂಡ ಯಾವ್ರಿಗೆ ಒಂದು ಕೈದಿ ಬೇರೆ ಕೈದಿಗೆ ಭಾಳ ಭೇಟಿ ಆಗ್ತಾನೆ ಅಥವಾ ಯಾರು ನಮ್ಮ ಸ್ಟಾಫ್ಗೆ ಭೇಟಿ ಆಗ್ತಾನೆ ಅವ್ರ ಜೊತೆಗೆ ಮಾತಾಡ್ತಾರೆ. ಸೊ ನಾವು ಈಗ ಪ್ರಿಸ್ನರ್ಸ್ದು ಬಯೋಮೆಟ್ರಿಕ್ ಮತ್ತು ನಮ್ಮ ಸ್ಟಾಫ್ದು ಬಯೋಮೆಟ್ರಿಕ್ 2 ಬಯೋಮೆಟ್ರಿಕ್ ನಾವು ಅಲ್ಲಿ ತೊಗೊಳ್ತೀವಿ. ಸೊ ನಮ್ಮ ಸ್ಟಾಫ್ದು ಮೂವ್ಮೆಂಟ್ ಕೂಡ ನಾವು ನೋಡ್ತೀವಿ. ಸೊ ಇದು ಪ್ರಿಸನ್ ಒಳಗಡೆ ಯಾರೇ ಇರ್ತದೆ ಅವ್ರದ್ದು ಎಲ್ಲರದ್ದು ಮೂವ್ಮೆಂಟ್ ಅದಕ್ಕೆ ಟ್ರ್ಯಾಕ್ ಮಾಡ್ತೀವಿ. ಮತ್ತು ಯಾವ ರೀತಿ ಈ ಬೀಟ್ ಸಿಸ್ಟಮ್ನಲ್ಲಿ ಒಂದು ರಿಪೋರ್ಟ್ ಜನ್ರೇಟ್ ಆಗ್ತಾ ಇತ್ತು, ಅದೇ ರೀತಿ ಒಂದು ರಿಪೋರ್ಟ್ ಜನ್ರೇಟ್ ಆಗುತ್ತೆ. ಯಾರು ಪ್ರಿಸ್ನರ್ ಏನಿದೆ ಈ ಟೈಮ್ಗೆ ಮೀರಿ ಅವರು ಏನಿದೆ ಒಂದು ಟೈಮ್ ಸೆಟ್ ನಾವು ಮಾಡಿರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.